ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ಮನೆ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ. ನಾವು ಭಾನುವಾರ ಟೆಂಪಲ್ಗೆ ಹೋಗ್ತಾ ಇದ್ದೋ, ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಬೆಡ್ಶೀಟ್ ಎಲ್ಲ ಹೋಗ್ಕೊಂಡು ಅಂತ. ಅದು ಕ್ಲೀನಿಂಗ್ ಬ್ಲಾಗ್ ಆಗುತ್ತೆ. ಹೇಗಿರುತ್ತೆ ಅಂತ ನೋಡಿ ಎಲ್ಲ ಫ್ರೆಂಡ್ಸ್. ಈಗ ಎದ್ದು ಹಾಲು ಬಿಸಿನೀರು ಕಾಯಿಸ್ಕೊಂಡು ಹಂಗೆ ನನ್ನ ಮಗಳು ಬಾಕ್ಸ್ಗೆ ಮ್ಯಾಗಿ ಮಾಡ್ಕೊಂಡು ಆಮೇಲೆ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೆ 7 o'clock. ಅದಕ್ಕೆ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಆಮೇಲೆ ನನ್ನ ಮಗಳಿಗೆ ಟಿಫನ್ ಹಾಕ್ಕೊಟ್ಟೆ. ಟಿಫನ್ ತಿಂತಾಯಿದ್ದಾಳೆ. ಅವಳೇ ತಿನ್ಕೋತಾಳೆ ಟಿಫನ್, ಅವಳದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಟಿ ವಿ ನೋಡ್ತಾ ತಿಂತಾಯಿದ್ಲು. ಆಮೇಲೆ ಈಗ ತಲೆ ಬಾಚೋಣ ಅಂತ ಅಂದ್ಬಿಟ್ಟು ತಲೆ ಬಾಚ್ತಾ ಇದ್ದೀನಿ. ನೆಕ್ಸ್ಟ್ ಅವಳಿಗೆ ತಲೆ ಬಾಚಿ ರೆಡಿ ಮಾಡಿ ಕೂರಿಸ್ಬಿಟ್ರೆ ನಂಗೆ ಇನ್ನೇನು ಟೆನ್ಷನ್ ಇರಲ್ಲ. ಅವಳು ಆರಾಮಾಗಿ ಅಣಗಿಕೊಂಡು ಹೋಗ್ತಾಳೆ ಅಂತ. ನೀಟಾಗಿ ಅವಳು ಆ ಜುಟ್ಟು ಬೇಡ ಮಮ್ಮಿ, ಈ ಜುಟ್ಟು ಬೇಡ ಮಮ್ಮಿ ಅಂತ ಇರ್ತಾಳೆ. ಯಾವಾಗಲೂ ತೀಟೆ ಮಾಡ್ಕೊಂಡು ಅವಳಿಗೆ ಜುಟ್ಟಲ್ಲಿ ಒಂಚೂರು ನೋಯ್ಸಂಗಿಲ್ಲ, ಚುಳ್ಳಂದ್ರು ಅಳ್ತಾ ಇರ್ತಾಳೆ ಯಾವಾಗಲೂ ಫ್ರೆಂಡ್ಸ್. ನನ್ನ ಮಗ ಮತ್ತು ನನ್ನ ಮಗಳು ಟ್ರಾಲಿ ಬ್ಯಾಗಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ತಮ್ಮಂದು ಅವ್ನು ತಮಿಳ್ನಾಡಿಗೆ ಹೋಗಿದ್ದ ಅಂತ ತಂದಿಟ್ಟಿದ್ದ, ಅದರಲ್ಲಿ ಆಟ ಆಡ್ತಾಯಿದ್ರು. ಆಮೇಲೆ ಅವಳು ಬಾಕ್ಸ್ಗೆ ಪ್ಯಾಕ್ ಮಾಡಿ ಆಚೆ ಬಟ್ಟೆ ಒಣಗಾಕಿದ್ದೆ, ಅದೆಲ್ಲ ಹೇಳ್ಕೊಳ್ಳೋಣ ಅಂತ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಆಮೇಲೆ ಅಕ್ಕಿ ನೋಡಿದೆ. ಊಟ ತಿನ್ಕೊಂಡು ಚೆನ್ನಾಗಿ ಬರ್ಕೊಂಡು ಹೋಯ್ತಾ ಇದ್ದೀವಿ. ಇವಾಗ ಇನ್ನೂ ರೆಡಿ ಆಗಿಲ್ಲ ಗೈ. ಇವಾಗ ಬುಕ್ ಹಾಕೊಂಡಾಯ್ತು. ಇವಾಗ ಟಿವಿ ನೋಡ್ತಾ ಇದ್ದೆ, ತಿಂತಾ ಇದ್ದೀನಿ. ಆಮೇಲೆ ಅವಳು ಮಾತಾಡಾದ್ಮೇಲೆ ನನ್ನ ಹಸ್ಬೆಂಡ್ ಅವಳನ್ನ ಸ್ಕೂಲಿಗೆ ಕರ್ಕೋಗೋದ ಅಂತ ಅಂದ್ಬಿಟ್ಟು ರೆಡಿಯಾಗಿ ಅವರು ಹೋದರು. ಅವಳಿಗೆ ಇಷ್ಟ ಬಂದಿದ್ದು ಅವಳು ಮಾತಾಡ್ತಾ ಇದ್ಲು ಕ್ಯಾಮ್ರಾ ಆನ್ ಮಾಡ್ಕೊಂಡು. ಆಮೇಲೆ ಒಂದು ಬಾಯ್ ಅಂದ್ಬಿಟ್ಟು ಹೋದ್ಲು ಸ್ಕೂಲ್ಗಳು. ಅವಳು ಸ್ಕೂಲ್ಗೆ ಹೋದರೆ ಅರ್ಧ ಕೆಲಸ ಇದಾಗುತ್ತೆ. ಆಮೇಲೆ ಅವಳು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಾ ನನ್ನ ಹಸ್ಬೆಂಡ್ ಕಾಲು ಸೊಪ್ಪು ತಂದು ಕೊಟ್ಟಿದ್ರು ತಿನ್ನೋಕ್ಕೆ. ತಿನ್ಕೊಂಡು ನನ್ನ ಮಗನ ಜೊತೆ ಆಡ್ತಾಯಿದ್ದೆ. ಸೊಪ್ಪು ಆಂಟಿ ಬಂದಿರು, ಸೊಪ್ಪು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮೊಸೊಪ್ಪು ಸಾರು ಮಾಡೋದ ಅಂತ ಸೊಪ್ಪು ತೊಗೊಂಡಿದ್ದೆ. ಅದ್ರ ಜೊತೆ ಬಟಾಣಿ ತೊಗೊಂಡೆ, ನಾಳೆ ತಿಂಡಿಗಾಗುತ್ತೆ ಅಂತ. ಬಿಡಿಸ್ತಾ ಕೂತಿದ್ರೆ ನನ್ನ ಮಗ ತೀಟೆ. ಆ ಸೊಪ್ಪಲ್ಲೂ ಆಟ ಆಡ್ತಾನೆ. ಆ ಕಾಳು ಬಿಡಿಸೋಣ ಅಂತ ಕೂತ್ಕೊಂಡ್ರೆ ಅದರಲ್ಲೂ ಎಲ್ಲ ತೀಟೆ ಮಾಡೋದು, ಎಲ್ಲ ಕೀಳೋದಂತೆ ಇದು ಮಾಡೋದಂತೆ ಅಂತ ತೀಟೆ ಮಾಡ್ತಾ ಇರ್ತಾನೆ. ಅವ್ನು ಮೂತಿ ತೋರಿಸ್ತೀನಿ ನೋಡಿ, ಹೆಂಗೆ ಕೂತಿರ್ತಾನೆ ತೀಟೆ ಮಾಡ್ತಾ ಸೈಲೆಂಟಾಗಿ. ಅದನ್ನೆಲ್ಲ ಒಂದು ಬಾಕ್ಸಿಗೆ ತುಂಬ್ಕೊಳ್ಳೋದು ಮತ್ತು ತಂದು ಸುರಿಯೋದು ಬಿಡಿಸಿ ಅಂತ ಅಂದ್ಬಿಟ್ಟು. ಆ ಥರನೇ ಇತ್ತು. ಅಷ್ಟೊತ್ತಿಗೆ ನಮ್ಮಪ್ಪ ಬರ್ತಾರೆ ನಾಷ್ಟಕ್ಕೆ ಅಂತ. ಅವ್ರಿಗೆ ಇಡ್ಲಿ ಬೋಟಿ ತಂದು ಕೊಟ್ಟಿದ್ರು. ಇಡ್ಲಿ ಬೋಟಿ ಹಾಕ್ಕೊಟ್ಟೆ ತಿಂತಾಯಿದ್ದಾರೆ. ನಮ್ಮಪ್ಪ ಕೂತ್ಕೊಂಡು ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಈಗ ನನ್ನ ತಮ್ಮನೂ ತೊಗೊಬಂದಿದ್ದ. ನಮ್ಮಪ್ಪ ಈಗ ತಿಂಡಿ ತಿಂದ್ಕೊಂಡು ಅವರು ಹೊರಡ್ತಾರೆ. ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಬಟ್ಟೆ ಒಗೆಯೋಕೆ ಇಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬಂದೆ. ಮೊಸೊಪ್ಪು ಸಾರು ಮಾಡೋದು ಅಂತ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ. ಈಗ ಸಾಂಬಾರು ಚೆನ್ನಾಗಿ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಡೋದು ಆಡಿಸ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಮೊಸೊಪ್ಪು ಸಾರು ಚೆನ್ನಾಗಿ ಬೇಯಿದ್ಮೇಲೆ ಕೆಡಿಸ್ಬಿಟ್ಟು ಇರೋದಕ್ಕೆ ಅಡುಗೆ ಮಾಡೋ ಅಷ್ಟರೊಳಗೆ ಬೆಡ್ಶೀಟೆಲ್ಲ ಒಗಿ ಅಷ್ಟರೊಳಗೆ ನನ್ನ ಮಗಳು ಬಂದಳು. ಅವಳು ಸ್ಕೂಲಲ್ಲಿ ಯಾರ್ದೋ ಬರ್ತಡೇ ಇತ್ತು ಅಂತ ಹೇಳ್ತಾ ಆಮೇಲೆ ಅವಳನ್ನು ಮಲಗಿಸ್ಬಿಟ್ಟು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಗುಡಿಸಿ ಮೂಲೆಯಿಂದನೂ ಗುಡಿಸಿ ಒರೆಸಿ ಬೆಡ್ಶೀಟೆಲ್ಲ ತೆಗೆದು ಕ್ಲೀನ್ ಮಾಡೋಣ. ಇವತ್ತು ಭಾನುವಾರ ಟೆಂಪಲ್ಗೆ ಹೋಗೋದ್ರಿಂದ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡೋಕೆ ಹಿಡಿಯೋದ್ರೆ ಮುಗಿಯೋದೇ ಇಲ್ಲ. ನನಗೆ ನಮ್ಮಮ್ಮನ ಫೋಟೋ ಅದು. ಹಂಡಲೆಲ್ಲ ವಾರನೂ ಒರೆಸ್ತಾಯಿದ್ರು, ಫುಲ್ ಧೂಳಿರುತ್ತೆ. ಅದಕ್ಕೆ 2 ಸತಿ ಮಾಪ್ ಮಾಡ್ಕೊಂಡು ಬೆಡ್ ಕೆಳಗೆ ಫಸ್ಟ್ ಮಾಪ್ ಮಾಡ್ಕೊಂಡು ಆಮೇಲೆ ಹಾಲೆಲ್ಲ ಮಾಪ್ ಮಾಡ್ಕೊಂಡೆ. ಆಮೇಲೆ ಎಲ್ಲ ಕೆಲಸ ಮುಗೀತು ನೋಡಿ, ಎಲ್ಲ ಒರೆಸಿ ನೀಟಾಗಿ. ನೆಕ್ಸ್ಟ್ ಕೆಲಸ ಬಂದು ಆಚೆ ತೊಳೆಯೋದಿತ್ತು. ಈಗೆಲ್ಲ ತೋರಿಸ್ಬಿಟ್ಟು ನೆಕ್ಸ್ಟ್ ಆಚೆ ತೊಳೆಯೋಕ್ಕೆ ಹೋಗೋದಂತ ಆಚೆ ಬಂದೆ. ತೊಳಿತಾ ಇದ್ದರೆ ಚಳಿಗೂ ಅದಕ್ಕೂ ತೊಳೆಯೋಕ್ಕೆ ಆಗೋಲ್ಲ. ಅದಕ್ಕೆ ಬೇಗ ಬಾಗಿಲು ತೊಳ್ಬಿಟ್ಟು ಮುಗಿಸ್ಬಿಟ್ರೆ ಮುಗೀತು, ಮುಕ್ಕಾಲು ಕೆಲಸ ಅನಿಸುತ್ತೆ. ಬಾಗಿಲು ತುಳಸಿ ಗಿಡ ಎಲ್ಲ ತೊಳಿತಾ ಇರ್ತೀನಿ.
ವಾರಕ್ಕೊಂದು 3 ದಿನ ಹಂಗೆ ನೀಟಾಗಿ ಗಂಧದ ಕಡ್ಡಿದೆಲ್ಲ ಧೂಳಿರುತ್ತೆ ಅಂತ ತೊಳ್ದು ಮೆಟ್ಲ ಹತ್ರ ಎಲ್ಲ ಆಚೆ ಎಲ್ಲ ತೊಳ್ದು ಈಗ ಒಳಗೆ ಹೋಗ್ತೀನಿ. ಹಿಂದೆ ಯಾವ ಇದೆ ಅಂತ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಅಲ್ಲೂ ನೀಟಾಗಿ ತೊಳೆದಿದ್ದೆ. ಒಳಗೆ ಬಂದೆ, ಈಗೆಲ್ಲ ಕೆಲಸ ಮುಗೀತು. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಕ್ಲೀನಿಂಗ್ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.